ಕರ್ನಾಟಕ ಟೆಟ್ 2019 ಎಕ್ಸಾಮ್ಗೆ ಮ್ಯಾಥಮೆಟಿಕ್ಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ತೇವೆ. ಈ ಒಂದು ಪ್ರಶ್ನೆಗಳು ಮಾಡೆಲ್ ಆಗಿರುತ್ತೆ. ಇದೇ ಥರನೇ ಬೇರೆ ಪ್ರಶ್ನೆಗಳನ್ನು ನೀವು ಹೆಚ್ಚಿನ ಅಭ್ಯಾಸವನ್ನು ಮಾಡ್ಕೋಬೋದು. ಮೊದಲನೇ ಪ್ರಶ್ನೆ, 9, 4, 6, 1, 3 ಈ ಅಂಕೆಗಳನ್ನು ಪುನಃ ಬಳಸದೆ ಬರೆದ 5 ಅಂಕೆಯ ಗರಿಷ್ಠ ಸಂಖ್ಯೆ ಅಂತ ಕೇಳಿದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ 1, 2, 3, 4 5 ಡಿಜಿಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ನ ಮೊದಲು ಬರೆಯೋಣ. 9, ಅದಕ್ಕಿಂತ ಚಿಕ್ಕದು 6, ಆಮೇಲೆ 4, ಆಮೇಲೆ 3, 1 ಈ ರೀತಿ ಬರೆದ್ರೆ ಅದು ಮ್ಯಾಕ್ಸಿಮಮ್ ನಂಬರ್ ಆಗುತ್ತೆ. ಅದನ್ನು ರಿವರ್ಸ್ ಬರೆದ್ರೆ ಏನಾಗುತ್ತೆ, ಕಡಿಮೆ ನಂಬರ್ ಆಗುತ್ತೆ. ಸೊ ಆಪ್ಷನ್ ಇ 96431 ನೋಡ್ಕೋಬೋದು. ನಾವು ಹೆಚ್ಚಿನ ವಿವರಣೆ ಇಲ್ಲಿದೆ, ನೀವು ಸ್ಕ್ರೀನ್ಶಾಟ್ ಮಾಡಿ ಇದನ್ನು ಓದ್ಕೊಳ್ಳಿ. 0 ಕೊಟ್ಟಿದ್ರು ಅಂದರೆ ವಿಧಾನ ಬದಲಾಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 6 ಮೀಟರ್ ಮತ್ತು ಅಗಲ 4 ಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಉದ್ದ 6 ಮೀಟರ್ ಅಂದರೆ ನಮಗೆ ಆಯತದ ಸುತ್ತಳತೆ ಏನು ಫಾರ್ಮುಲಾ ಬರುತ್ತೆ, 2 ಇಂಟು L+B ಅಂತ ಬರುತ್ತೆ. ಆ ರೀತಿಯಾಗಿ ಕೂಡ ಮಾಡ್ಬೋದು ನಾವು. 6, 4, 10, 10, 2, 20. ಸೊ 20 ಮೀಟರ್ ಆಗುತ್ತೆ. ಉತ್ತರ ಎರಡನೇದು, ಆಪ್ಷನ್ 2. ಪ್ರಶ್ನೆ 3, ಒಂದು ತ್ರಿಭುಜದ ಪಾದ 10 ಸೆಂಟಿಮೀಟರ್ ಮತ್ತು ಎತ್ತರ 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ತ್ರಿಭುಜದ ಪಾದ ಸುತ್ತಳತೆ ಇಲ್ಲಿ ನಾವು ಡಿಸ್ಕ್ರಿಪ್ಷನನ್ನು ನೋಡ್ಬೋದು. ತ್ರಿಭುಜದ ವಿಸ್ತೀರ್ಣದ ಸೂತ್ರ, ವಿಸ್ತೀರ್ಣ = ಪಾದ ಇಂಟು ಎತ್ತರ ಅಂತಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಆಗೇ ಇರಲಿ, ಬೇಸ್ 10 ಇಂಟು 13. ಅದನ್ನು ನಾವು ಕ್ಯಾನ್ಸಲ್ ಮಾಡೋದಾದರೆ 10 2 1 2 5 13 5 ಮಲ್ಟಿಪ್ಲೈ ಮಾಡಿ ಅದನ್ನು 2ರಿಂದ ಕ್ಯಾನ್ಸಲ್ ಮಾಡೋದಾದರೆ 65 ಚದುರ ಸೆಂಟಿಮೀಟರ್. ಸೊ 65 ಚದುರ ಸೆಂಟಿಮೀಟರ್, ಆಪ್ಷನ್ ಇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ತಡೆರಹಿತ ಬಸ್ಸು ಮೈಸೂರನ್ನು ಬೆಳಗ್ಗೆ 7:50 ಗಂಟೆಗೆ ಬಿಟ್ಟು ಬೆಂಗಳೂರನ್ನು ತಲುಪಲು 3 ಗಂಟೆ 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಬಸ್ಸು ಬೆಂಗಳೂರನ್ನು ತಲುಪಿದಾಗ ಎಷ್ಟು ಸಮಯ ಆಗಿರುತ್ತೆ ಅಂತ. 7 ಗಂಟೆಗೆ ನಾವೇನು ಮಾಡಬೇಕಾಗುತ್ತೆ, 3 ಗಂಟೆನೇ ಸೇರಿಸಬೇಕಾಗುತ್ತೆ. 10 ಗಂಟೆ ಆಗುತ್ತೆ. 50 ನಿಮಿಷಕ್ಕೆ 20 ನಿಮಿಷವನ್ನು ಸೇರಿಸೋದ್ರಿಂದ ನೋಡೋದು ಸಮಯವನ್ನು ಕೂಡಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ, ಒಂದು ಕ್ಯಾಲ್ಕುಲೇಷನನ್ನು ಇಟ್ಕೊಂಡಿರಬೇಕು. ಹೇಗೆ, 60 ನಿಮಿಷ ಆದಮೇಲೆ 1 ಗಂಟೆ ಅಂತ ತೊಗೊಂಡು ಮೇಲ್ಗಡೆ ನಿಮಿಷ ಮಾತ್ರ ಬರೋದು, ಒಂದನ್ನು ಪಕ್ಕಕ್ಕೆ ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 50 + 20 70 ಆಗುತ್ತೆ. ಅಂದರೆ 1 ಗಂಟೆ ಮೇಲೆ 10 ನಿಮಿಷ ಉಳಿಯುತ್ತೆ. ಆ 10 ನಿಮಿಷನ ಅದಕ್ಕೆ 7 3 10 1ಕ್ಕೆ ಆ್ಯಡ್ ಮಾಡಿ 10 1 11 ಅಂದರೆ 11 ಗಂಟೆ 10 ನಿಮಿಷ ಆಗುತ್ತೆ. ಬೆಳಗ್ಗೆ ಆಗಿರೋದ್ರಿಂದ ಅದನ್ನು AM ಅಂತ ತೊಗೊತೀವಿ, ಆಪ್ಷನ್ 1. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಹೇಳಿಬಿಟ್ಟು ನೀವು ಅದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಪ್ರಶ್ನೆ 5, 1 ಟನ್ ಅಂದರೆ, ಇವೆಲ್ಲ ನಾವು ಒಂದು ಟನ್ ಅಂದರೆ ಎಷ್ಟು, 1 ಕ್ವಿಂಟಾಲ್ ಅಂದರೆ ಎಷ್ಟು, ಇವನ್ನೆಲ್ಲ ನೋಡ್ಕೋಬೇಕು ನಾವು. 1 ಟನ್ ಅಂದರೆ 1000 ಕಿಲೋಗ್ರಾಮ್ ಅಂತ ನಾವು ಕರಿತೀವಿ. ಹಾಗಾಗಿ ಆಪ್ಷನ್ ಇ ಇದೆಯಲ್ಲ ಅದು ಸರಿಯಾದ ಉತ್ತರ. ನಾವು ಇದೊಂದೇ ಅಲ್ಲ, ಮೀಟರಿಂದ ಸೆಂಟಿಮೀಟ್ರಿಗೆ, ಮಿಲಿಮೀಟರಿಂದ ಸೆಂಟಿಮೀಟ್ರಿಗೆ, ತೂಕದ ಅಳತೆ ಮತ್ತು ಮೆಜರ್ಮೆಂಟು, ಲೀಟರು ಇವೆಲ್ಲವನ್ನೂ ನೋಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನೆಕ್ಸ್ಟು, ಒಂದು ಮೇಜಿನ ಬೆಲೆ ರೂ. 4320 ಆದರೆ 16 ಮೇಜುಗಳ ಬೆಲೆ. ಈ ಥರದ ಪ್ರಶ್ನೆಗಳು ತುಂಬ ಸಿಂಪಲ್ಲು, ಆದರೂ ಕೂಡ ನೀವು ಪ್ರಯತ್ನ ಮಾಡಿ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7, 25,346 1000ದ ಸಮೀಪಕ್ಕೆ ಅಂದಾಜಿಸಿದಾಗ, ಅಂದರೆ ಇದು ಅಂದಾಜು ಬೆಲೆ ಅಂತ ನಾವು ಕರಿತೀವಲ್ಲ, ಅಂದರೆ 1000ದ ಸಮೀಪಕ್ಕೆ ಅಂದ್ರೆ ಬಿಡಿ 10 100 1000. 1000ದ ಹಿಂದಿನ ನಂಬರ್ 5ಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೊಂದು ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಹಾಗೆ ಬರಿಬೇಕು. ಹಾಗಾಗಿ ಇದು 25,000ಕ್ಕೆ ಸಮನಾಗಿರುತ್ತೆ. ಇದು ಸಮೀಪದ ಬೆಲೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಲ್ಲಿ ಬರುತ್ತೆ. ನೀವು ಇದಕ್ಕೆ ಹೆಚ್ಚಿನ ಒಂದು ಪ್ರಾಕ್ಟೀಸ್ಗಾಗಿ ಈ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ನೀವು ಅದನ್ನು ಸ್ಟಡಿ ಮಾಡಿ. ನೆಕ್ಸ್ಟ್ ಪ್ರಶ್ನೆ 8, 84,536ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟು ಅಂತ ಇದೆ. ಅಂದರೆ ಸ್ಥಾನ ಬೆಲೆ ಅಂತ ಹೇಳಿದರೆ ಆ ಸ್ಥಾನಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಲೆ, ಮುಖ ಬೆಲೆ ಅಂದರೆ ಅದು ಎಷ್ಟು ಇರುತ್ತೋ ಅಷ್ಟೇ. 4 ಎಷ್ಟನೇ ಸ್ಥಾನದಲ್ಲಿದೆ, 1000ದ ಸ್ಥಾನದಲ್ಲಿದೆ. ಹಾಗಾಗಿ ಅದು 4,000 ರೂಪಾಯಿ ಆಗುತ್ತೆ. ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, 1.42ರ ಭಿನ್ನರಾಶಿ ರೂಪ ಅಂತ ಕೇಳಿದ್ದಾರೆ. ಇಲ್ಲಿ 1.42 ಅಂತ ಏನಿದೆಯಲ್ಲ, ಅಲ್ಲಿ ಎಷ್ಟು ಪಾಯಿಂಟ್ ಇದ್ದಾವೆ ನೋಡೋಣ. 2 ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಇರೋದ್ರಿಂದ 142/100 ಅಂತ ನಾವು ಅದನ್ನು ಬರಿಬೋದು. ಸೊ ಹಾಗಾಗಿ ಆಪ್ಷನ್ ಇ ಸರಿಯಾದ ಉತ್ತರ. ಸೊ ನೀವು ಇದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿ ಇನ್ನೂ ಹೆಚ್ಚಿನ ಒಂದು ಸ್ಟಡಿಯನ್ನು ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ,
ಇಲ್ಲೊಂದು ಗುಣಲಬ್ಧವನ್ನು ಮಾಡಿ ಅಂತ ಕೇಳಿದರೆ ಇದರ ಒಂದು ಮಲ್ಟಿಪ್ಲಿಕೇಶನ್, ಇದು ಸಿಂಪಲ್ ಕ್ಯಾಲ್ಕುಲೇಷನ್ನು, ನೀವು ಮಾಡಿ ನೋಡ್ಬೋದು. ಬಿಂದು ಇಲ್ಲ ಅಂತ ತಿಳ್ಕೊಂಡು ಮಲ್ಟಿಪ್ಲಿಕೇಶನನ್ನು ಮಾಡಿ ಅನಂತರ ಬಿಡಿ 10 ಸ್ಥಾನದ ನಂತರ ನೀವು ಒಂದು ಚುಕ್ಕಿಯನ್ನು ಇಡಿ, ಆಗ ನಿಮಗದು ಉತ್ತರ ಬರುತ್ತೆ 25,503.25. ಸೊ ಈ ರೀತಿ ಒಂದು ಉತ್ತರ ಇರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಲ್ಲಿ ಮತ್ತೊಂದು ಪ್ರಶ್ನೆ ಕೊಟ್ಟಿದ್ದಾರೆ. 1 ಗಂಟೆಯಲ್ಲಿ ಡ್ಯಾಶ್ ಸೆಕೆಂಡುಗಳಿವೆ. ಒಂದು ನಿಮಿಷಕ್ಕೆ 60 ಸೆಕೆಂಡ್ ಇರುತ್ತೆ. ಅದೇ ಥರ 1 ಗಂಟೆಯಲ್ಲಿ 60 × 60 3600 ಸೆಕೆಂಡುಗಳು ಇರ್ತವೆ. ನೆಕ್ಸ್ಟ್ 3/7 ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ, 3/7 ಸಮಾನ ಭಿನ್ನರಾಶಿ ಅಂತ ನಾವು ಹುಡ್ಕೋಕ್ಕಾಗಲ್ಲ, ಬಟ್ ಅಲ್ಲಿ ಆಪ್ಷನ್ಸ್ ಚೆಕ್ ಮಾಡೋಣ. 6/7 ಬರೋದಿಲ್ಲ. 3/21 ನೋಡಿದರೆ 3 7 21, 1/7 ಆಗುತ್ತೆ. ಎರಡನೇ ಆಪ್ಷನನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದರೆ, ಮೂರನೇ ಆನ್ಸರನ್ನು ಸಿಂಪ್ಲಿಫೈ ಮಾಡಲಿಕ್ಕೆ 2 3 2 7. ಸೊ 3/7 ಆಪ್ಷನ್ ಇ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗುತ್ತೆ. ಅದನ್ನು ನಾವು ಸಿಂಪ್ಲಿಫೈ ಮಾಡೋಣ, ಅದು ಆ ಉತ್ತರಕ್ಕೆ ಸಮನಾಗಿ ಬರುತ್ತೆ. ಈ ಮೆಥಡ್ ಯಾವುದರಿಂದನೇ ಮಾಡಿದರೂ ಕೂಡ ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್, ಚೌಕಾಕಾರದ ಒಂದು ಟೇಬಲ್ ಟೆನ್ನಿಸ್ ಆಟದ ಕೊಠಡಿಯ ಉದ್ದ 6 ಮೀಟರ್ ಇದೆ. ಈ ಕೊಠಡಿ 3 ಮೀಟರ್ ಇಂಟು 1 ಮೀಟರ್ ಅಳತೆಯ ಹಾಸುಗಲ್ಲನ್ನು ಹಾಕಬೇಕಾಗಿದೆ. ಹಾಗಾದರೆ ಬೇಕಾಗುವ ಹಾಸುಗಲ್ಲುಗಳ ಸಂಖ್ಯೆ ಎಷ್ಟು ಅಂತ ಇದೆ. ಚೌಕಾಕಾರದ ಟೆನ್ನಿಸ್ ಟೇಬಲ್ನ ಫಸ್ಟ್ ವಿಸ್ತೀರ್ಣ ಕಂಡುಹಿಡಿಯೋಣ. 9 ಮೀಟರ್ ಅಂತಿದ್ರೆ 9 81 ಆಗುತ್ತೆ. ಅದು 81 ಚದುರ ಮೀಟರ್ ಆಗುತ್ತೆ. ಅದಕ್ಕೆ 3 ಮೀಟರ್ 1 ಮೀಟರ್ ಅಳತೆ ಇದೆ. ಅಂದರೆ ನಾವು ಅದನ್ನು 3 ಅಲ್ಲಿಗೆ 3 81/3 ಅಂತ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ. ಅಲ್ಲಿಗೆ 3 2 6, 1 ಎಷ್ಟು ಉಳಿಯುತ್ತಿನ 6 2 ಉಳಿಯುತ್ತೆ, 21 ಆಯಿತು. 3 7 21, 27 ಕಲ್ಲುಗಳು ಬೇಕಾಗ್ತವೆ. ಸೊ ವಿವರಣೆ ಕೂಡ ಇಲ್ಲಿ ನಿಮಗೆ ಸಿಗ್ತದೆ ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ನೀವು ಆ ವಿವರಣೆಯನ್ನು ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. 90 ಡಿಗ್ರಿಗಿಂತ ಹೆಚ್ಚು ಅಂದರೆ 180 ಡಿಗ್ರಿಗಿಂತ ಕಡಿಮೆ ಆಗಿರುವ ಕೋನವನ್ನು ಏನಂತ ಕರೀತಾರೆ? 90 ಮೇಲೆ 180 ಒಳಗೆ. ನೋಡಿ, 90 ಇದ್ದರೆ ಲಂಬಕೋನ, 90ಗಿಂತ ಕೆಳಗಿದ್ದರೆ 90 ಡಿಗ್ರಿಗಿಂತ ಕೆಳಗಿದ್ದರೆ ಅದು ಲಘು ಕೋನ, 90ಕ್ಕಿಂತ ಜಾಸ್ತಿ 180ಗಿಂತ ಕಡಿಮೆ ಇದ್ದರೆ ವಿಶಾಲ ಕೋನ, ಸರಳ ಕೋನ ಅಂದರೆ 180 ಡಿಗ್ರಿ ಅಂದರೆ ಸ್ಟ್ರೈಟ್ ಆ್ಯಂಗಲ್ ಅಂತ ಕರಿತೀವಿ. 180ಗಿಂತ ಜಾಸ್ತಿ ಇದ್ದರೆ ಅದನ್ನು ಸರಳಾಧಿಕ ಕೋನ ಅಂತ ಕರಿತೀವಿ. 360ಕ್ಕೆ ಈಕ್ವಲ್ ಇದ್ದರೆ ಅದನ್ನು ನಾವು ಸಂಪೂರ್ಣ ಕೋನ ಅಥವಾ ಪೂರ್ಣ ಕೋನ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋದು ಯಾವ ಕೋನ ಆಗುತ್ತೆ ಅವಾಗ? ವಿಶಾಲ ಕೋನ. ಆಪ್ಷನ್ ಇ ಸರಿಯಾದ ಉತ್ತರ. ಅದೇ ರೀತಿ ಪ್ರಶ್ನೆ ಸಂಖ್ಯೆ 15. 0.5 0.5 0.5 5 ಸರಿ 4 ಸರಿ ಕೊಟ್ಟಿದ್ದಾರೆ. ಇದನ್ನು ಕೂಡಬೇಕು ಅಂತ ಹೇಳಿದರೆ ನಾವು 5 4 20, ಅಲ್ಲಿಗೆ ಒಂದು ಬಿಂದುವನ್ನು ಬಿಟ್ಟು ಇಡಬೇಕು. 5 4 20 ಅಂದರೆ ನೋಡಿ, ಅರ್ಧ 1 2 ಆಗುತ್ತೆ. ಸೊ ಈ ಜನರಲಾಗಿ ನಾವು ಕೂಡ್ಬೋದು. ಉತ್ತರ ಆ ಅಂದರೆ ಎರಡನೇ ಆಪ್ಷನ್. ಸೊ ಇದೇ ಥರ ಇದು ಮುಂದಿನ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿರ್ತೀನಿ. ಸೊ ಹಾಗೆ ಇನ್ನೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಅವರಿಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.